ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇವತ್ತು ಕೆಲವು ಕಂಪನಿಗಳು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ಸ್ ಹೈಲೈಟ್ಸ್ ಅನ್ನ ನೋಡಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ವಾಟ್ಸ್ಆಪ್ ಚಾನಲ್ ನ ಇಂಪಾರ್ಟೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾಕೆ ಚಾನಲ್ ಅನ್ನ ಮಾಡಿದ್ದೀವಿ, ಅದರ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ. ಇನ್ ಕೇಸ್ ನೀವು ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಸೇರ್ಕೊಳ್ಳಿ. ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಅದರಲ್ಲಿ ತಿಳಿಸ್ಕೊಡ್ತೀವಿ. ಜೊತೆಗೆ ತರಬೇತಿ ಕಾರ್ಯಕ್ರಮದ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ನನಗಾಗ್ಲೇ ಹೇಳಿದ್ದೀನಿ, ಇದು 6 ತಿಂಗಳ ಕಾರ್ಯಕ್ರಮ, 10,000 ಶುಲ್ಕ ಇರುತ್ತೆ. ಅದಕ್ಕೆ ಒಪ್ಪಿಗೆ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಇದೆ, ಸಂಪರ್ಕ ಮಾಡಬಹುದು. ಮುಂದುವರಿಯೋಣ, ಇವತ್ತಿನ ಸುದ್ದಿಗಳ ಕಡೆ ಬರೋಣ. ಇವತ್ತು ಮೊರ್ಗನ್ ಸ್ಟ್ಯಾನ್ಲಿ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಎಸ್ಪೆಷಲಿ ಸೆನ್ಸೆಕ್ಸ್ ಗೆ ಸಂಬಂಧಪಟ್ಟಂತೆ. ಸೆನ್ಸೆಕ್ಸ್ ಬುಲ್ ಕೇಸ್ ಬೇರ್ ಕೇಸ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಜೂನ್ 2026 1 ಲಕ್ಷವನ್ನ ಮುಟ್ಟಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಮೊರ್ಗನ್ ಸ್ಟ್ಯಾನ್ಲಿ ಅವರು ಕೊಡ್ತಾ ಇದ್ದಾರೆ ಬುಲ್ ಕೇಸ್ ಸಿನಾರಿಯೋದಲ್ಲಿ. ಇನ್ನು ಬೇರ್ ಕೇಸ್ ಸಿನಾರಿಯೋದಲ್ಲಿ ನೋಡೋದಾದ್ರೆ 70,000 ಹೋಗುವಂತ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಕರೆಕ್ಷನ್ ಆದ್ರೆ ಅಂತ ಸಂದರ್ಭದಲ್ಲಿ 70,000 ಕೂಡ ಹೋಗುವಂತ ಅವಕಾಶದ ಬಗ್ಗೆ ಹೇಳ್ತಿದ್ದಾರೆ. ಆದ್ರೆ ಇದು ಬೇರ್ ಕೇಸ್ ಸಿನಾರಿಯೋದಲ್ಲಿ. ಬುಲ್ ಕೇಸ್ ಸಿನಾರಿಯೋದಲ್ಲಿ 1 ಲಕ್ಷವನ್ನ ಜೂನ್ 2026 ಟಚ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಪ್ರಾಬಬಿಲಿಟಿಯನ್ನು ಕೂಡ ಕೊಡ್ತಾ ಇದ್ದಾರೆ, ನೋಡಬಹುದು. ಸೆನ್ಸೆಕ್ಸ್ ಹಿಟಿಂಗ್ ಬೈ ಜುಲೈ 2026 50% ಪ್ರಾಬಬಿಲಿಟಿಯನ್ನ ಕೊಡ್ತಿದ್ದಾರೆ ಬೇಸ್ ಕೇಸ್ ಸಿನಾರಿಯೋದಲ್ಲಿ. ಈಗ 81,000 ಲೆವೆಲ್ ಅಲ್ಲಿ ಇದೆ, 89,000 ಲೆವೆಲ್ ವರೆಗೂ ಹೋಗುವಂತ ಪ್ರಾಬಬಿಲಿಟಿ 50% ಇದೆ ಅಂತ ಹೇಳ್ತಿದ್ದಾರೆ ಬೇಸ್ ಕೇಸ್ ಸಿನಾರಿಯೋದಲ್ಲಿ. ಬಟ್ ಅದೇ ಬುಲ್ ಕೇಸ್ ಸಿನಾರಿಯೋದಲ್ಲಿ ಜುಲೈ 2026 1 ಲಕ್ಷವನ್ನ ಟಚ್ ಮಾಡಬಹುದು. ಆದ್ರೆ ಅದಕ್ಕೆ ನೋಡಬಹುದು 30% ಪ್ರಾಬಬಿಲಿಟಿ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು ಇಲ್ಲಿ. ಹಾಗೆ ಬೇರ್ ಕೇಸ್ ಸಿನಾರಿಯೋದಲ್ಲಿ 70,000 ಕೊಡ್ತಿದ್ದಾರೆ, ಅದು 20% ಪ್ರಾಬಬಿಲಿಟಿಯನ್ನ ಕೊಡ್ತಿದ್ದಾರೆ. 20% ಚಾನ್ಸ್ ಮಾತ್ರ ಇದೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಅಂತ. ಇದನ್ನ ಮೊರ್ಗನ್ ಸ್ಟ್ಯಾನ್ಲಿ ಅವರು ಕೊಡ್ತಾ ಇರೋದು, ನಾನಲ್ಲ. 30% ಬುಲ್ ಕೇಸ್ ಸಿನಾರಿಯೋ ಕೊಡ್ತಿದ್ದಾರೆ ಪ್ರಾಬಬಿಲಿಟಿಯನ್ನ. ಬೇಸ್ ಕೇಸ್ ಸಿನಾರಿಯೋದಲ್ಲಿ 50% ಪ್ರಾಬಬಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ ಮೊರ್ಗನ್ ಸ್ಟ್ಯಾನ್ಲಿ ಅವರು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಪೇಟಿಎಂ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ, ನೋಡಬಹುದು. ಅಲಿಬಾಬಾ ಎಂಟಿಟಿ ಲಾಂಚಸ್ ಬ್ಲಾಕ್ ಡೀಲ್ ಟು ಸೆಲ್ 5.84% ಸ್ಟೇಕ್ ಇನ್ ಪೇಟಿಎಂ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಚೈನಾದ ಈ ಅಲಿಬಾಬಾ ಗ್ರೂಪ್ ನ ಕಂಪನಿ ಆಂಟ್ಫಿನ್ ಇದರಲ್ಲಿ ಹೋಲ್ಡಿಂಗ್ ಅನ್ನ ಹೊಂದಿದೆ. ಸುಮಾರು 6% ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡಬಹುದು ಅಂತ ಸುದ್ದಿ ಬಂದಿದೆ. ಸುಮಾರು 3,800 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಬಹುದು ಅಂತ ಇದನ್ನ ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು. ಬಹುಶಃ ನಾಳೆ ಈ ಬ್ಲಾಕ್ ಡೀಲ್ ಆಗ್ಬಹುದು ಅಂತ ಸುದ್ದಿ ಇದೆ. ನೋಡೋಣ ಬ್ಲಾಕ್ ಡೀಲ್ ಆಗುತ್ತಾ ನಾಳೆ ಅಂತ. ಇನ್ನು ಬೇರೆ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಥವಾ MCX ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಶುಕ್ರವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ನ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಅದಕ್ಕೆ ರಿಯಾಕ್ಷನ್ ಇವತ್ತು ಬರೋದಿತ್ತು, ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ಈ ಕಾರ್ಪೊರೇಟ್ ಆಕ್ಷನ್ ಅನ್ನ ಅನೌನ್ಸ್ ಮಾಡಿತ್ತು. ಯಾವ ರೀತಿ ಕಾರ್ಪೊರೇಟ್ ಆಕ್ಷನ್ ತಗೊಂಡಿದೆ ಅಂತ ನಾವು ನೋಡಿದ್ರೆ ನೋಡಬಹುದು. ನೀವು ಇಲ್ಲಿ ಫ್ರೈಡೆ August 1st, 2025 subdivision or split of 1 equity share of face value of ₹10 each fully paid up into 5 equity shares of face value of ₹2. ಅಂದ್ರೆ ₹10 ಇರುವಂತ ಫೇಸ್ ವ್ಯಾಲ್ಯೂನ ₹5 ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಕಂಪನಿ. ಅಂದ್ರೆ 1 ಶೇರು 5 ಷೇರುಗಳಾಗುತ್ತೆ. ಈ ರೀತಿಯ ಕಾರ್ಪೊರೇಟ್ ಆಕ್ಷನ್ ಅನ್ನ ಕಂಪನಿ ಅನೌನ್ಸ್ ಮಾಡಿತ್ತು. ಆ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನುವಂತ ಕುತೂಹಲ ಇತ್ತು. ರಿಸಲ್ಟ್ ಕೂಡ ಬಂದಿತ್ತು, ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಒಳ್ಳೆ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಈ ಡಿಸಿಷನ್ಗೆ. ಇನ್ನು ನೆಕ್ಸ್ಟ್ ಇನ್ನೊಂದು ಕಂಪನಿ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್. ಈ ಕಂಪನಿ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ನ ಜೊತೆ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ. ಈ ಕಂಪನಿ ಕೂಡ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು. ಈ ಕಂಪನಿ ಕೂಡ ಡಿಸಿಷನ್ ತಗೊಂಡಿದೆ. ನೋಡಬಹುದು, ಸಬ್ ಡಿವಿಷನ್ ಆಫ್ ಎಕ್ಸಿಸ್ಟಿಂಗ್ 1 equity share of the company having face value of ₹10 each fully paid up into 10 equity shares of having face value of ₹1 each. ಅಂದ್ರೆ ₹10 ಇರುವಂತ ಫೇಸ್ ವ್ಯಾಲ್ಯೂನ ಕಂಪನಿ ₹1 ಮಾಡ್ತಾ ಇದೆ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. 1 ಶೇರು 10 ಷೇರುಗಳಾಗುತ್ತೆ. 10 ಇದ್ರೆ 100 ಆಗುತ್ತೆ, 100 ಇದ್ರೆ 1000 ಆಗುತ್ತೆ. ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಅನೌನ್ಸ್ ಮಾಡಿದೆ.
ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ. ಈ ಎರಡು ಕಂಪನಿಗಳು ಕೂಡ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿದ್ದು. ಇನ್ನು ರೆಕಾರ್ಡ್ ಡೇಟ್ ಗೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಇನ್ನು ಅನೌನ್ಸ್ಮೆಂಟ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅದು ಕೂಡ ಬರುತ್ತೆ, ನೋಡೋಣ. ಇನ್ನು ಇವತ್ತಿನ ಕೆಲವು ಮೇಜರ್ ರಿಸಲ್ಟ್ಸ್ ಗಳ ಕಡೆ ಬಂದ್ರೆ, ಸುಮಿಟೋಮೊ ಕೆಮಿಕಲ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ರೆವೆನ್ಯೂ 26% ಅಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ. ಇಯರ್ ಆನ್ ಇಯರ್ ಲೆಕ್ಕಾಚಾರ ಇದು. ಎಬಿಟಾದಲ್ಲಿ 36% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. 19.2 ಇಂದ 20.7% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 40% ಅಪ್ ಆಗಿದೆ. ಈ ರೀತಿಯ ನಂಬರ್ಸ್ ಅನ್ನ ಸುಮಿಟೋಮೊ ಕೆಮಿಕಲ್ ಇವತ್ತು ರಿಪೋರ್ಟ್ ಮಾಡಿದೆ. ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇದು. ನಂತರ ರಾಮ್ಕೋ ಇಂಡಸ್ಟ್ರೀಸ್ ರೆವಿನ್ಯೂ ನೋಡಬಹುದು 3% ಡೌನ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾದಲ್ಲಿ 19% ಅಪ್ ಆಗಿದೆ. ಮಾರ್ಜಿನ್ಸ್ 13% ನೋಡ್ಲಿಕ್ಕೆ ಸಿಕ್ಕಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಎಲ್ಲೂ ಕೂಡ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 66% ಅಪ್ ಆಗಿದೆ, ನೋಡಬಹುದು. ನಂತರ ಅಕ್ಸೋನೊಬೆಲ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 4% ಡೌನ್ ಇದೆ ಇಯರ್ ಆನ್ ಇಯರ್. ಎಬಿಟಾ ಕೂಡ 20% ಡೌನ್ ಆಗಿದೆ. ಮಾರ್ಜಿನ್ 16.3 ಇಂದ 13.5% ಗೆ ಡೌನ್ ಆಗಿದೆ. ನೆಟ್ ಪ್ರಾಫಿಟ್ 20% ಡೌನ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಪ್ರಾಫಿಟ್ ಕೂಡ ಡೌನ್ ಆಗಿದೆ. ಇನ್ನು ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ನೋಡಬಹುದು 156 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಶೇರ್ ಹೋಲ್ಡರ್ಸ್ಗೆ. ನಂತರ ಸ್ಟವ್ ಕ್ರಾಫ್ಟ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 8% ಅಪ್ ಆಗಿದೆ. ಎಬಿಟಾದಲ್ಲಿ 12.7% ಅಪ್ ಆಗಿದೆ. ಮಾರ್ಜಿನ್ಸ್ 10.5% ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ 27% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಸ್ಟವ್ ಕ್ರಾಫ್ಟ್ ರಿಪೋರ್ಟ್ ಮಾಡಿದೆ ಇಯರ್ ಆನ್ ಇಯರ್. ನಂತರ ಶ್ರೀ ಸಿಮೆಂಟ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 130% ಅಪ್ ಆಗಿದೆ. ರೆವಿನ್ಯೂ 3% ಅಪ್ ಆಗಿದೆ. ಎಬಿಟಾ 43% ಅಪ್ ಆಗಿದೆ. ಮಾರ್ಜಿನ್ಸ್ 25.2% ನೋಡ್ಲಿಕ್ಕೆ ಸಿಕ್ಕಿದೆ. ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಮಾರ್ಜಿನ್ಸ್ ಅಲ್ಲೂ ಕೂಡ ಅಪ್ ಆಗಿದೆ. ನಂತರ ಮಾರಿಕೋ ರೆವಿನ್ಯೂ ನೋಡಬಹುದು 23% ಅಪ್ ಆಗಿದೆ. ಎಬಿಟಾ 4.6% ಅಪ್ ಆಗಿದೆ. ನಂತರ ಮಾರ್ಜಿನ್ಸ್ 20% ಇದೆ. ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಡೌನ್ ಇದೆ ಮಾರ್ಜಿನ್ಸ್. ನೆಟ್ ಪ್ರಾಫಿಟ್ 8.6% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾರಿಕೋ ರಿಪೋರ್ಟ್ ಮಾಡಿದೆ. ಎಸ್ಕಾರ್ಟ್ಸ್ ಕುಬೋಟಾ ರೆವೆನ್ಯೂ 2.8% ಡೌನ್ ಇದೆ. ಎಬಿಟಾ 2.6% ಅಪ್ ಆಗಿದೆ. ಮಾರ್ಜಿನ್ಸ್ 13% ಇದೆ. ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ನೋಡಬಹುದು 12.4 ಇಂದ 13% ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ರೈಸ್ ಆಗಿದೆ. ನಂತರ ಗ್ಲೋಬಲ್ ಸ್ಪಿರಿಟ್ಸ್ ರೆವೆನ್ಯೂ ನೋಡಬಹುದು 9% ಅಪ್ ಆಗಿದೆ. ಎಬಿಟಾ 20% ಅಪ್ ಆಗಿದೆ. ಮಾರ್ಜಿನ್ಸ್ 9% ಇದೆ. ನೆಟ್ ಪ್ರಾಫಿಟ್ 13% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಗ್ಲೋಬಲ್ ಸ್ಪಿರಿಟ್ಸ್ ಮಾಡಿದೆ ಇಯರ್ ಆನ್ ಇಯರ್. ನಂತರ ಸೋನಾ BLW ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ 7.6% ಡೌನ್ ಇದೆ, ನೋಡಬಹುದು. ನೆಟ್ ಪ್ರಾಫಿಟ್ ಕೂಡ 23% ಡೌನ್ ಆಗಿದೆ. ಎಬಿಟಾ ಕೂಡ 20% ಡೌನ್ ಆಗಿದೆ. ಮಾರ್ಜಿನ್ಸ್ 25% ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇಲ್ಲೂ ಕೂಡ ಡೌನ್ ಇದೆ. ಇನ್ನು ರಿಯಲ್ ಎಸ್ಟೇಟ್ ಕಂಪನಿ DLF ರೆವೆನ್ಯೂ ನೋಡಬಹುದು 99% ಅಪ್ ಆಗಿದೆ. ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಾನೆ ಹೇಳ್ಬೋದು ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ. ನೆಟ್ ಪ್ರಾಫಿಟ್ ಅಲ್ಲಿ 18% ಅಪ್ ಆಗಿದೆ. ಹಾಗೆ ಎಬಿಟಾ 59% ಅಪ್ ಆಗಿದೆ. ಮಾರ್ಜಿನ್ಸ್ 13.4 ಇದೆ. ನೆಕ್ಸ್ಟ್ ಏಥರ್ ಎನರ್ಜಿ ನೋಡಬಹುದು. ರೆವೆನ್ಯೂ 79% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಎಬಿಟಾ ಲಾಸ್ ಇದೆ 134 ಕೋಟಿ. ಹಾಗೆ ನೆಟ್ ಲಾಸ್ ಕೂಡ ಇದೆ 178 ಕೋಟಿ ಲಾಸ್ ಇದೆ. ರೆವಿನ್ಯೂ ನಲ್ಲಿ ಮಾತ್ರ 79% ಅಪ್ ಆಗಿದೆ ಏಥರ್ ಎನರ್ಜಿನಲ್ಲಿ. ನಂತರ EIH ಅಸೋಸಿಯೇಟೆಡ್ ರೆವಿನ್ಯೂ ನೋಡಬಹುದು 6.6% ಅಪ್ ಆಗಿದೆ. ಎಬಿಟಾದಲ್ಲಿ 87% ಅಪ್ ಆಗಿದೆ. ಮಾರ್ಜಿನ್ಸ್ 13.1% ಇದೆ. ಪ್ರಾಫಿಟ್ ಕೂಡ 72% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ EIH ಅಸೋಸಿಯೇಟೆಡ್ ಮಾಡಿದೆ, ನೋಡಬಹುದು. ಸರಿಗಳೇ, ಇಲ್ಲಿವರೆಗೂ ಬಂದಿರುವಂತ ಹಲವಾರು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.